ಹಾಯ್ ಆಲ್ದು ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಇವತ್ತು ಕ್ಯಾರೆಟ್, ಸೌತೆಕಾಯಿ, ಟೊಮೊಟೊ, ನಿಂಬೆಹಣ್ಣ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ 1 ಕಪ್ಪಷ್ಟು ನಾನು ಜೀರಾ ರೈಸ್ನ ತಗೊಂಡ್ರೆ ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕಿ 1 ವಿಷಲ್ನ ತೆಗೆಸ್ತೀನಿ. ಈ ಥರ ಜೀರಾ ರೈಸ್ಗೆ ನೀರು ಕಡಿಮೆ ಹಾಕಿ ಮಾಡ್ಕೊಳ್ಳೋದ್ರಿಂದ ಅನ್ನ ಸ್ವಲ್ಪ ಉದ್ರುದ್ರಾಗಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಹಳಸಿನಕಾಯಿನ ಹಾಕಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾಮೂಲಿಯಾಗಿ ನಾವು ಯಾವ ಥರ ಸಾಂಬಾರ್ ಮಸಾಲೆನ ರೆಡಿ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ರುಬ್ಬಿದ್ದೀನಿ, ಗ್ರೇವಿ ಸ್ವಲ್ಪ ರಿಚ್ ಆಗಿ ಬರುತ್ತೆ ಅಂತ ಹೇಳಿ. ಇನ್ನು ಹಳಸಿನಕಾಯಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ನಾವು ಗ್ರೇವಿಗೆ ಸೇರಿಸೋದ್ರಿಂದ ಹಳಸಿನಕಾಯಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಜೀರಾ ರೈಸ್ಗೆ ಸ್ವಲ್ಪ ತುಪ್ಪ, ಚಕ್ಕೆ ಲವಂಗ, ಜೀರಿಗೆ, ಸ್ಟಾರು, ಏಲಕ್ಕಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅನ್ನ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ಇನ್ನು ನನಗೆ ಸ್ವಲ್ಪ ಬೇಗ ಆಗೋ ಥರ ಹೆಸರು ಕಾಳು, ಸೌತೆಕಾಯಿ, ಕ್ಯಾರೆಟ್, ಟೊಮೊಟೊ ಎಲ್ಲನೂ ಸೇರಿಸ್ಕೊಂಡು ಸ್ಯಾಲಡ್ನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಆರೆಂಜ್ ಜ್ಯೂಸ್ನು ಕೂಡ ಮಾಡ್ಕೊಂಡಿದ್ದೆ.